ಸುಮಾರು 30ಕ್ಕಿಂತ ಹೆಚ್ಚು ವಿವಿಧ ಜಯಂತಿಗಳ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದಾರೆ. ಪ್ರಾರಂಭದಲ್ಲಿ ನಮಗೆ ಗೊತ್ತಿದ್ದಂಥದ್ದು ಕೇವಲ ಗಾಂಧಿ ಜಯಂತಿ ಮತ್ತು ಅಂಬೇಡ್ಕರ್ ಜಯಂತಿ ಬಿಟ್ರೆ, ನಾನು 2004ರಲ್ಲಿ ಶಾಸನಾತ್ಮಕ ಸಂದರ್ಭದಲ್ಲಿ ಇವೆರಡು ಜಯಂತಿಗಳನ್ನು ಹೊರತುಪಡಿಸಿ ಬೇರೆ ಯಾವುದೋ ಜಯಂತಿಗಳು ಇರಲಿಲ್ಲ. ನಂತರದ ದಿನಗಳಲ್ಲಿ ಒಂದೊಂದು ಹಾಗೆ ಈಗ ಸುಮಾರು 30 ವಿವಿಧ ಧರ್ಮಗಳಿಗೆ ಸಂಬಂಧಪಟ್ಟಂತಿರ್ಬೋದು ಅಥವಾ ಜಾತಿಗಳಿಗೆ ಸಂಬಂಧಪಟ್ಟಂತಿರ್ಬೋದು ಅಥವಾ ಸಮಾಜಕ್ಕೆ ತಮ್ಮದೇ ಆದಂತ ದೂರದೃಷ್ಟಿ ಉಳಿತಕ್ಕಂಥ ನಿಟ್ಟಿನಲ್ಲಿ ಸಮಾಜಮುಖಿ ಕೆಲಸಗಳಿಗೆ ಹೆಸರು ಗಳಿಸಿರ್ತಕ್ಕಂಥ ಸಾಧು ಸಂತರು ಸಾಧಕರು ಇವರೆಲ್ಲರ ಹೆಸರಿನಲ್ಲಿ ಜಯಂತಿಗಳನ್ನ ಆಚರಣೆ ಮಾಡ್ತಕ್ಕಂಥದ್ದಕ್ಕೆ ಸರ್ಕಾರ ಘೋಷಣೆ ಮಾಡಿದೆ. ಅದರಂತೆ ಎಲ್ಲ ಇಡೀ ನಾಡಿನ ನಮ್ಮ ರಾಜ್ಯದ ಉದ್ದಗಲಕ್ಕೂ ನಾವು ಆ ಒಂದು ದಿನದಂದು ಆ ಜಯಂತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಕ್ಕಂಥದ್ದು, ಅವರನ್ನ ನೆನೆಸ್ಕೊಳ್ತಕ್ಕಂಥ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿ ಸಿದ್ದರಾಮೇಶ್ವರರ ಬಗ್ಗೆ ಈಗಾಗಲೇ ನಮ್ಮ ಉಪನ್ಯಾಸವನ್ನು ನೀಡಿರ್ತಕ್ಕಂಥ ಮುನ್ರೆಡ್ಡಿ ಅವರು ಬಹಳಷ್ಟು ಸಂಕ್ಷಿಪ್ತವಾಗಿ ಮತ್ತು ಅರ್ಥ ಆಗ್ತಕ್ಕಂಥ ರೀತಿಯಲ್ಲಿ ಯಾವ ರೀತಿ ಅವರ ಸಮಾಜಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ, ಅವರು ಶಿಸ್ತುಬದ್ಧವಾದಂತ ಜೀವನ, ಸಮಾಜದಲ್ಲಿ ಸಾಮರಸ್ಯ, ಸಮಾಜದಲ್ಲಿ ಏಕತೆ ಮತ್ತು ಒಗ್ಗಟ್ಟು ಇವೆಲ್ಲವನ್ನ ಯಾವ ರೀತಿ ಕಾಪಾಡಬೇಕು ಅಂತಕ್ಕಂಥ ಒಂದು ಸಂದೇಶವನ್ನ ಸಿದ್ದರಾಮೇಶ್ವರ ಶಿವಯೋಗಿ ಸಿದ್ದರಾಮೇಶ್ವರರು ಕೊಟ್ಟಿರ್ತಕ್ಕಂಥದ್ದನ್ನ ನಾವೆಲ್ಲ ನೆನೆಸ್ಕೋಬೇಕಾಗತ್ತೆ. ಮತ್ತು ಆ ಆದರ್ಶಗಳನ್ನ ನಾವು ಪಾಲನೆ ಮಾಡ್ಕೊಳ್ತಕ್ಕಂಥದ್ದು ನಮ್ಗೆಲ್ಲ ಬಹಳ ಮುಖ್ಯವಾದಂತ ವಿಚಾರ. ನಾವು ಅಣ್ಣ ತಮ್ಮಂದರಂತೆ ಜಾತ್ಯತೀತ ಒಂದು ವ್ಯವಸ್ಥೆಯಾಗಿದೆ. ನೆಲೆಗಟ್ಟಿನಲ್ಲಿ ನಾವೆಲ್ಲರೂ ಅನ್ಯೋನ್ಯವಾಗಿ ನಮ್ಮ ಬದುಕುಗಳನ್ನ ಕಟ್ಕೊಳ್ತಕ್ಕಂಥದ್ದು, ನಮ್ಮ ಮಕ್ಕಳ ಭವಿಷ್ಯತ್ತನ್ನ ಉತ್ತಮ ರೀತಿಯಲ್ಲಿ ನಿರೂಪಿಸ್ತಕ್ಕಂಥದಕ್ಕೆ ನಮ್ಮದೇ ಆದಂತ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ಬೇಕು ಅಂತಕ್ಕಂಥದ್ದನ್ನ ಅವರು ಹಾಕೊಟ್ಟಿರ್ತಕ್ಕಂಥ ದಾರಿ, ಅವರು ವಚನಗಳ ಮುಖಾಂತರ, ಅವರು ಅಥವಾ ಸಾಹಿತ್ಯದ ಮುಖಾಂತರ ಅವರು ನಮಗೆ ತೋರಿಸ್ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೆನೆಸ್ಕೋಬೇಕಾಗುತ್ತೆ. ಆದ್ರೂ ಇವತ್ತು ಸಮಾಜದಲ್ಲಿ ನಮ್ಮ ಸ್ವಾರ್ಥಕ್ಕೆ ನಾವು ಸಮಾಜವನ್ನ ಹೊಡಿತಕ್ಕಂಥದ್ದು, ಬೇರೆಯವರಿಗೆ ಮತ್ತೊಬ್ಬರಿಗೆ ಜಾತಿ ಹೆಸರಲ್ಲಿ ಅವರನ್ನ ಸಂಬೋಧಿಸಿ ಅವರಿಗೆ ನೋವು ಕೊಡ್ತಕ್ಕಂಥದ್ದು, ಇವೆಲ್ಲವನ್ನ ನಾವು ನಿರಂತರವಾಗಿ ನಾವು ನೋಡ್ತಾ ಇದ್ದೀವಿ. ಯಾಕಂದ್ರೆ ಈ ಒಂದು ಸಮಾಜದಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಬಹುತೇಕ ಜನ ಒಳ್ಳೆ ದಾರಿಯಲ್ಲಿ ಹೋಗ್ತಾ ಇದ್ರೆ ಕೆಲವರು ಕೆಟ್ಟ ದಾರಿಯನ್ನ ಆಯ್ಕೆ ಮಾಡ್ಕೊಳ್ತಾರೆ. ಅವರಿಂದ ಸಮಾಜದಲ್ಲಿ ಅಶಾಂತಿ ಮೂಡ್ತಕ್ಕಂಥದ್ದು, ಸಮಾಜದಲ್ಲಿ ಒಂದು ರೀತಿ ಗೊಂದಲ ಸೃಷ್ಟಿ ಆಗ್ತಕ್ಕಂಥದ್ದು, ಇವೆಲ್ಲವನ್ನ ನಾವು ನೋಡ್ತಾ ಇರ್ತಕ್ಕಂಥದ್ದು ನಿಮ್ಗೂ ನಮ್ಗೂ ಗೊತ್ತಿರ್ತಕ್ಕಂಥ ವಿಚಾರ.